ವೀಕ್ಷಕರೇ, ಇದೀಗ ಈಶ್ವರ್ ಮಲ್ಪೆ ಅವರು ಮೊಬೈಲ್ನ ತೊಗೊಂಡು ಹೋಗಿ ಈಗ ಏನು ಪತ್ತೆ ಆಗಿದೆ ಸ್ಕೂಟಿ ಮತ್ತು ಮರದ ದಿಮ್ಮಿಗಳು, ಅದನ್ನು ನೀರಿನ ಒಳಗಡೆ ಚಿತ್ರೀಕರಣ ಮಾಡ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದಾರೆ. ಇಂದಿನ ವೀಡಿಯೋ ನೀವು ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಈಗ ಆಲ್ರೆಡಿ ಈಶ್ವರ್ ಮಲ್ಪೆ ಅವರು ಅಲ್ಲಿ ಒಂದು ಆ್ಯಕ್ಟಿವಾ, ಮೆರೂನ್ ಕಲರ್ನ ಒಂದು ಆ್ಯಕ್ಟಿವಾ ಸ್ಕೂಟಿಯನ್ನು ಪತ್ತೆ ಹಚ್ಚಿದ್ದಾರೆ. ಅದರ ಜೊತೆಗೆ ಮರದ ದಿಮ್ಮಿಗಳು, ನೆನ್ನೆ ಏನು ನಮಗೆ ಅಕೇಶಿಯಾ ಮರ ಸಿಕ್ಕಿತ್ತು, ಅರ್ಜುನ್ ದಾರಿಯಲ್ಲಿ ತುಂಬಿದಂಥ ಒಂದು ಮರ, ಅದೇ ರೀತಿಯಾದ ಮರದ ದಿಮ್ಮಿಗಳು ನೀರಿನ ಒಳಗಡೆ ಒಂದಲ್ಲ ಎರಡಲ್ಲ ಸುಮಾರು 5ಕ್ಕೂ ಹೆಚ್ಚು ಮರದ ದಿಮ್ಮಿಗಳು ಇದೆ ಅಂತ ಹೇಳಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಈಗ ಏನು ಚಿತ್ರೀಕರಣ ಮಾಡ್ಕೊ ಬರಲಿಕ್ಕೆ ಮೊಬೈಲ್ನ ತೊಗೊಂಡು ಹೋಗಿದ್ದಾರೆ. ಸೊ ಆ ಒಂದು ವಿಡಿಯೋ ಕ್ಲಿಪ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಹಾಕ್ತೀವಿ. ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ಒಂದು ಕಾರ್ಯಾಚರಣೆಯನ್ನು ಅತಿ ಹೆಚ್ಚು ಜನರಿಗೆ ತಲುಪಿಸೋದಕ್ಕೆ ಹೆಲ್ಪ್ ಮಾಡಿ. ಹಾಗೂ ತಲುಪಿಸೋದ್ರಿಂದ ಅತಿ ಹೆಚ್ಚು ಜನ ಸಪೋರ್ಟ್ ಮಾಡೋದ್ರಿಂದ ಈ ಒಂದು ಕಾರ್ಯಾಚರಣೆಗೂ ಸಪೋರ್ಟ್ ಆಗುತ್ತೆ. ಯಾವ ರೀತಿ ಅಂದರೆ ಈಶ್ವರ್ ಮಲ್ಪೆ ಅವರಿಗೆ ಇನ್ನಷ್ಟು ಹುಮ್ಮಸ್ಸು ಹೆಚ್ಚಾಗುತ್ತೆ. ಸೊ ಅದರಿಂದ ಅವ್ರು ಇನ್ನಷ್ಟು ಕಾರ್ಯಾಚರಣೆ ಮಾಡಲಿಕ್ಕೆ, ಇನ್ನಷ್ಟು ಹುಡುಕ್ಲಿಕ್ಕೆ ಸೊ ಹುಮ್ಮಸ್ಸು ಬರುತ್ತೆ. ಸೊ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡುವ ಮುಖಾಂತರ ಈ ಒಂದು ಕಾರ್ಯಾಚರಣೆಯ ವೀಡಿಯೋಸ್ಗಳನ್ನು ತಲುಪಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಈಗ 2 ಹಗ್ಗಗಳನ್ನು ಈಗ ನಮ್ಮ ತಂಡದವರು ಇಟ್ಕೊಂಡಿದ್ದಾರೆ. ಸೊ ಒಂದು ಹಗ್ಗ ಈಗೇನು ನಾನು ತೋರಿಸ್ತಾ ಇದ್ದೀನಿ, ಅವರು ಬಂದು ಈಗ ಆ್ಯಕ್ಟಿವಾ ಏನು ಸಿಕ್ಕಿದೆ ಅದಕ್ಕೆ ಕಟ್ಟಿ ಬಂದಿದ್ದಾರೆ. ಮತ್ತು ಇನ್ನೊಂದು ಹಗ್ಗ ಏನು ಕಾಣ್ತಾ ಇದೆ, ಸೊ ಇದನ್ನ ಈಗ ಈಶ್ವರ್ ಮಲ್ಪೆ ಅವರು ತೊಗೊಂಡೋಗಿ ಆ ಮರದ ದಿಮ್ಮಿಗಳಿಗೆ ಕಟ್ಟಿ ಬರಲಿಕ್ಕೆ ಹೋಗ್ತಾ ಇದ್ದಾರೆ. ಸೊ ಆ ಒಂದು ಹಗ್ಗದ ಮುಖಾಂತರ ಈಗ ಈಶ್ವರ್ ಮಲ್ಪೆ ಅವರು ಮೇಲೆ ಎತ್ತಲಿಸ್ತಾರೆ. ಈಗ ಕ್ರೇನ್ ಇಲ್ಲದೇ ಈಗ ನಮ್ಮ ತಂಡದವರೇ ಆ ಒಂದು ಮರದ ದಿಮ್ಮಿಗಳನ್ನು ಮೇಲೆ ಎಳಲಿಕ್ಕೆ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀವಿ. ಈಗ ಆ ಒಂದು ಹಗ್ಗಕ್ಕೆ ಈಗ ಮರದ ದಿಮ್ಮಿಗಳನ್ನು ಕಟ್ತಾರೆ. ಈಗ ಎಳಿಬೋದಾ? ಈಗ ಅದರಲ್ಲಿ ನೋಡುವ, ಟ್ರೈ ಮಾಡುವ. ಕ್ರೇನ್ ಬರೋದು ಲೇಟ್ ಆಗಿತ್ತಲ್ಲ, ಅಲ್ಲಿ ತನಕ ನಮ್ಮಿಂದ ಏನು ಮಾಡ್ಲಿಕ್ಕೆ ಆಗುತ್ತೆ ಅದನ್ನ ಮಾಡ್ಲೇಬೇಕಲ್ಲ. ಹೌದು, ಸುಮ್ಮನೆ ನಮ್ಮಿಂದ ಏನು ಪ್ರಯತ್ನ ಮಾಡಿದ್ರೆ ಅದನ್ನು ಮುಂದುವರಿಸುದು ನಾವು. ಮೊದಲು ಬೆಳಿಗ್ಗೆ ಬರುವಾಗಲೇ ನಮಗೆ ಇಲ್ಲಿ ಅಡೆತಡೆ ಆಗಿದೆ, ತುಂಬಾ ಪ್ರಾಬ್ಲಮ್ ಆಗಿದೆ ಪರ್ಮಿಷನ್ ಕೊಡದೆ. ಹಾಗಾಗಿ ಈಗ ನಮ್ಮ ಕಾರ್ಯಾಚರಣೆ ಬೇರೆ ಕಡೆ ಆದ್ರೂ ಸಹ ನಾವು ಈಗ ಮುಂದುವರಿಸಿ ಈಗ ಒಂದು ಇದು ಸಿಕ್ಕಿದೆ, ಒಳ್ಳೆ ಒಂದು ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಹೋಂಡಾ ಆಕ್ಟಿವಾನ ಹೇಳ್ತಾ ಇದ್ದಾರೆ. ಮತ್ತೊಂದು ಮರದ ದಿಮ್ಮಿಗಳು ಒಂದು 10-15ರಿಂದ 20ರ ತನಕ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಗಾಡಿಯಲ್ಲೇ ಇರ್ಬೋದು ಅಂತ ಅನುಮಾನ ಸಹ ಉಂಟು. ನೋಡುವ ಏನಾಗುತ್ತೆ ಅಂತ. ನಮ್ಗೆ ಅಂದ್ರೆ ದೇವರೇ ಕಳಿಸಿದ ಹಾಗೆ ಇದೊಂದು ಜಾಗ ಗೊತ್ತಾಯ್ತು. ಅಲ್ಲಿ ಅವರು ಬೇಡ ಹೇಳಿದ್ರು, ಹಾಗಾದ್ರೆ ಅದೊಂದು ದೇವರೇ ತೋರಿಸಿದ ಅಂತ ಹೇಳ್ಬೋದು ಅಷ್ಟೇ, ಮತ್ತೇನಿಲ್ಲ. ನಾವು ಮತ್ತೆ ಸಹ ಒಂದು ಕಾರ್ಯಾಚರಣೆ ನಡೆಸ್ತಾ ಇದ್ದೇವೆ, ನೋಡುವ. ಹೌದು, ಎದುರು ಬೋರ್ಡ್ ಕಟ್ಟಿದಿರುತ್ತೆ, ಎದುರು ಬೋರ್ಡ್. ವೀಕ್ಷಕರೇ, ವಿಡಿಯೋಸ್ಗಳನ್ನು ದಯವಿಟ್ಟು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಇಂಪಾರ್ಟೆಂಟ್ನೇ ಸಹ ತೋರಿಸ್ತಾ ಇದ್ದೀವಿ. ಸೊ ನಿಮ್ಮ ಟೈಮ್ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನು ಸಹ ನಾವು ವ್ಯರ್ಥ ಮಾಡ್ತಾ ಇಲ್ಲ. ಇಂಪಾರ್ಟೆಂಟ್ ಕ್ಲಿಪ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಈ ಒಂದು ವಿಡಿಯೋದಲ್ಲಿ ಏನು ಅವರು ನೀರಿನೊಳಗಡೆ ಪತ್ತೆ ಹಚ್ಚಿದ್ದಾರೆ, ಆ ಒಂದು ಸ್ಕೂಟಿ ಆಗಿರ್ಬೋದು ಮತ್ತು ಆ ಮರದ ದಿಮ್ಮಿಗಳನ್ನು ಅವರು ವಿಡಿಯೋ ಮಾಡ್ಕೊ ಬರ್ಲಿಕ್ಕೆ ಹೋಗಿದ್ದಾರೆ. ಆ ವಿಡಿಯೋಗಳನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀವಿ. ವಿಡಿಯೋಗಳನ್ನ ಸ್ಕಿಪ್ ಮಾಡಬೇಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈಗ ಸಿಕ್ಕಿದೆ ರೋಪ ಸುತ್ತ ಬರೋಣ. ವಿಷಯ ಏನಾಗುತ್ತಲ್ಲ ವೀಕ್ಷಕರು, ಇದೀಗ ಚಿತ್ರೀಕರಣ ಮಾಡ್ಕೊಂಡು ಬಂದಿದ್ದಾರೆ, ಅಂದರೆ ಅಲ್ಲೆಲ್ಲ ವಿಡಿಯೋ ಶೂಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಈಗ ಅದನ್ನ ನಿಮಗೆ ತೋರಿಸ್ತೀವಿ. ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ಅಲ್ಲಿ ಡಬ್ಬಿ ಉಂಟದ, ಅಲ್ಲಿ ಸಿಕ್ಕಿ ಇಂಚ ಬರ್ತೇನೆ ಕೂಡ, ಅಲ್ಲಿ ಸಿಕ್ಕಿ ಬಿಡ್ತಾನೆ ಡಬ್ಬಿ. ಬಿಳಲ್ ಭಾಯ್, ಏನಾಗಿದೆ? ನೀರು ತಗೊಂಡಿದ್ಯಾ? ಅನ್ನಕ್ತಿಲ್ಲ? ವೀಕ್ಷಕರೇ ನೋಡ್ಬೋದು, ಒಂದು ಪಾತ್ರೆನೂ ಸಹ ಈಶ್ವರ್ ಮಲ್ಪೆ ಅವರು ಇಟ್ಕೊಂಡು ಬರ್ತಾ ಇದ್ದಾರೆ. ಮೋಸ್ಟ್ಲಿ ಅದು ಹೋಟೆಲ್ ಏನಿತ್ತು ಆ ಹೋಟೆಲ್ನವ್ರದ್ದೇ ಆಗಿರುತ್ತೆ. ಸೊ ಆ ಲಾರಿಯಲ್ಲಿ ಅಡುಗೆ ಮಾಡ್ಕೊಡ್ಲಿಕ್ಕೆ ಇಟ್ಕೊಂಡಂಥ ಒಂದು ಪಾತ್ರೆ ಆಗಿರುತ್ತೆ. ಇಷ್ಟರಣ್ಣ ಹಗ್ಗ ಕಟ್ಟಿದ್ರಾ ಮರದ ದಿಮ್ಮಿಗೆ?
ಚಪ್ಪಲ್ ಮೇಲೆ ಇಡುವಲ್ಲ ಅಲ್ಲೇ ಇರ್ಲಿ ಹಂಗೆ ಹೋಗ್ತಾ ಇರ್ಲಿ. ತೆಗಿಬೇಕಾ? ವೀಕ್ಷಕರೇ, ಈಶ್ವರ ಮಲ್ಪೆ ಅವರು ಏನು ನೀರಿನ ಒಳಗಡೆ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದರು. ಸೊ ಅದು ಬಂದು ನೀರು ಬಂದು ಅಲ್ಲ ಸಾರಿ ಫೋನ್ ಬಂದು ವಾಟರ್ ತೊಗೊಂಡಿದ್ದೆ, ಹಾಗಾಗಿ ಹೌದು ವಿಡಿಯೋ ಮಾಡ್ಕೊ ಬರ್ಲಿಕ್ಕೆ ಹೋಗಿದ್ದಾರೆ. ಆಗ ಮೊಬೈಲ್ ಬಂದು ನೀರು ತೊಗೊಂಡು ಅದು ಕೂಡ ಆನ್ ಆಗ್ತಾ ಇಲ್ಲ. ಇಲ್ಲಾಂದರೆ ಖಂಡಿತವಾಗ್ಲೂ ನಿಮಗೆ ಅದರಲ್ಲಿ ಏನು ವಿಡಿಯೋ ಮಾಡಿದ್ರು ಅದನ್ನ ತೋರಿಸ್ತಾ ಇದ್ವಿ. ಹೇಳಿದ್ದೀನಿ ಮೊಬೈಲ್ ಆನ್ ಆಗ್ತಿಲ್ಲ, ಗ್ರೀನ್ ಸ್ಕ್ರೀನ್ ಬರ್ತಿದೆ. ಇಲ್ಲ ವಾಟರ್ ಪ್ರೂಫ್ ಅಲ್ಲ, ಈಶ್ವರಣ್ಣನ ಮೊಬೈಲೇ ಅದು, ಮೇನ್ ಮೊಬೈಲು. ಎಲ್ಲ ನೆಕ್ಸ್ಟ್ ಅವರಿಗೆ ಒಂದು ವಾಟರ್ ಪ್ರೂಫ್ ಮೊಬೈಲು ಹಾಂ ಹೌದು ಕೊಡಬೇಕು.